ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯರಣ್ಯನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ. ಪ್ರೇಮಗೆ ಫೋನ್ ಕಾಲ್ ಮಾಡಿ ಯಾರೋ ಎದುರಿಸ್ತಾ ಇರ್ತಾರೆ, ಮನೆಗೆ ಹೋಗಿ ಎಲ್ಲ ಸತ್ಯ ಹೇಳು ಅಂತ. ಹಾಗಾಗಿ ಕಲ್ಯಾಣಿ ಮುಂದೆ ಬಂದ್ಬಿಟ್ಟು ಎಲ್ಲ ಸತ್ಯನೂ ಕೂಡ ಹೇಳ್ತಾಳೆ. ಆಗ ಹೇಳಿದಾಗ ಕಲ್ಯಾಣಿ ತುಂಬ ಕೋಪ ಮಾಡ್ಕೊಂಡು, ನಿನ್ನಂತವಳ ನಾನು ಸೊಸೆ ಅಂತ ಒಪ್ಕೊಂಡಿದ್ದು ಅಂತ ಹೇಳ್ತಾರೆ. ಕಾವ್ಯ, ನಿನ್ನಿಂದಾಗಿ ನನ್ನ ಜೀವನನೇ ಸರ್ವನಾಶ ಆಗೋಯ್ತು, ನನ್ನ ಗುರಿ ಕನಸುಗಳೆಲ್ಲ ನಾಶ ಆಗೋದು ಲೆಕ್ಕ. ನೀನು ನಿನ್ನ ಉದ್ದೇಶ ಈಡೇರಿಸ್ಕೊಳಕ್ಕೆ ಹೋಗಿ ನನ್ನ ಭವಿಷ್ಯನೇ ಹಾಳು ಮಾಡ್ದಾಳೆ. ನಿನ್ನಂಥವ್ಳ ಮುಖ ನೋಡೋಕ್ಕೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ದಯವಿಟ್ಟು ಈ ಮನೆಯಿಂದ ಆಚೆ ಹೋಗು. ನನಗೆ ನಿನ್ನ ಕಂಡ್ರೆ ನಂಗೆ ಅಷ್ಟು ಕೋಪ ಬರ್ತದೆ. ನಿನ್ನನ್ನು ಹೊಡೆದು ಸಾಯಿಸೋಕ್ಕಿಂತ ಮುಂಚೆ ಈ ಮನೆ ಬಿಟ್ಟು ಹೋದರೆ ಸರಿ ಅಂತ ಹೇಳಿಬಿಟ್ಟು ಕಾವ್ಯನೇ ಮನೆಯಿಂದ ಆಚೆನ ದಬ್ತಾಳೆ ಪ್ರೇಮ ನಾನು ಯಾಕಾದರೂ ಕೂಡ ಸತ್ಯ ಒಪ್ಕೊಂಡು ಗೊತ್ತಿಲ್ಲ. ಇವರೆಲ್ಲ ಹೀಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಾಗ್ಲಿಲ್ವಲ್ಲಪ್ಪ ಅಂತ ಬೇಜಾರು ಮಾಡಿಕೊಡ್ತಾರೆ. ಆದರೆ ಕಾವ್ಯ ಮಾತ್ರ ಪ್ರೇಮನ ಕರ್ಕೊಬಂದು ಆಚೆ ತಪ್ತಾಳೆ. ನೀನು ಈ ಮನೇಲಿರೋಕ್ಕೆ ಅರ್ಹಳಲ್ಲ, ನಿಮ್ಮ ಮನೇಲಿರೋಕ್ಕೆ ಯಾವುದೇ ಹಕ್ಕು ಇಲ್ಲ. ನನ್ನ ಆಸೆ ಕನಸುಗಳಿಗೆ ಬೆಂಕಿ ಇಟ್ಟಳು. ನನ್ನ ಅಕ್ಕ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ, ನಡಿ ಆಚೆ ಅಂತ ಹೇಳ್ಬಿಟ್ಟು ಆಚೆ ತಪ್ತಾಳೆ. ಇದಿಷ್ಟು ನಾಳಿನ ಸಂಚಿಕೆ. ಆದರೆ ಇನ್ನಿವತ್ತಿನ ಸಂಚಿಕೆನ ನೋಡೋದಿದ್ರೆ, ಪ್ರೇಮ ಹೇಗಾದರೂ ಮಾಡಿ ರಾಮ್ ಜೊತೆ ಜೋರಾಗಿ ಐ ಲವ್ ಯು ಅಂತ ಹೇಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಟಾಪ್ ಮೇಲೆ ಹತ್ಬಿಟ್ಟು ಕೂಗಾಡ್ತಿರ್ತಾಳೆ. ಆಗ ರಾಮ್ ಅವಳು ಆಸೆ ಪಟ್ಟಂಗೆ ಜೋರಾಗಿ ಎಲ್ಲರ ಎದುರುಗಡೆ ಕೂಡ ಐ ಲವ್ ಯು, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಈಗಲಾದರೂ ಸರಿನಾ, ಕೆಳಗಡೆ ಇಳಿದು ಬಾ ಪ್ರೇಮ ಅಂತ ಹೇಳ್ತಾಳೆ. ಆಗ ಪ್ರೇಮ ಕೆಳಗೆ ಇಳಿದು ಬಂದು, ಖುಷಿ ಆಯಿತು ಪ್ರೇಮ ನಿನಗೆ ಅಂತ ಹೇಳ್ತಾರೆ. ಹಾಂ ಹೌದು ಖುಷಿ ಆಯಿತು ಅಂತ ಹೇಳ್ತಾಳೆ. ಒಂದು ರೋಸ್ ಕೂಡ ಕೊಡ್ತಾಳೆ. ಆಗ ನಾಚಿ ನೀರಾಗಿ ಹಾಗೆ ಇಸ್ಕೊತಾಳೆ. ಹಾಗೆ ಅಲ್ಲಿರುವಂತಹ ಜನರೆಲ್ಲರೂ ಕೂಡ ರಾಮ್ಗೆ ಬುದ್ಧಿವಾದ ಹೇಳ್ತಿರ್ತಾರೆ. ಆಗ ಪೊಲೀಸ್ ಕೂಡ ಒಂದು ಹೆಂಡತಿ ಮನಸ್ಸು ಗಾಜಿದ್ದಂಗೆ, ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ತಲೆಗೆ ಒಬ್ಬೊಬ್ಬರು ಬುದ್ಧಿವಾದನ ಹೇಳ್ತಿರ್ತಾರೆ. ಆಗ ಪ್ರೇಮಗೆ ಸಿಟ್ಟು ಬಂದು, ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನನ್ನ ಗಂಡನ? ಏನೋ ಸಿಕ್ಕಿದ್ದೇನೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಅವನಿಗೆ ಬುದ್ಧಿವಾದ ಹೇಳ್ತಿದ್ದೀರಾ? ಅವನಿಗೆ ಗೊತ್ತು ಹೇಗೆ ಪ್ರೀತಿ ಮಾಡಬೇಕು ಅಂತ, ನೀವೆಲ್ಲ ಏನು ಹೊರಡ್ಬೋದು ಅಂತ ಹೇಳ್ತಾರೆ. ಆಗ ನೋಡಪ್ಪ ಹೆಂಗೆ ಹೇಳ್ತಿದ್ದಾರೆ ನಿನ್ನ ಹೆಂಡತಿ, ನಾವೇನೋ ಬುದ್ಧಿವಾದ ಹೇಳಕ್ಕೆ ಬಂದರೆ ನಮಗೆ ತಿರುಗಿಸಿ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ಪೊಲೀಸ್ ಕೂಡ, ಏನಮ್ಮ ನಾವು ಒಂದು ಮಾತಾಡಿದರೆ ನೀವು 10 ನಮಗೆ ತಿರುಗಿಸಿ ಉತ್ತರ ಕೊಡ್ತಾ ಇದ್ದೀರಲ್ಲ ಡಾಕ್ಟ್ರೇ, ನಿಮ್ಮ ಹೆಂಡ್ತಿನ ಹುಷಾರಾಗಿ ಕರ್ಕೊಂಡೋಗಿ ಆಯಿತಾ, ನಿಮ್ಮ ಹೆಂಡ್ತಿ ತುಂಬ ಚಾಲಾಕಿ ಇದ್ದಾರೆ ಅಂತ ಹೇಳ್ತಾರೆ. ಸರಿ ಆಯಿತು, ನಿಮ್ಮನೆ ವಿಷಯ ನನಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಆಗ ಪ್ರೇಮ, ರಾಮ್ ಬಾ ಇಲ್ಲಿಂದ ಹೋಗೋಣ ನಾವು ಫಸ್ಟು ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಡ್ತಾರೆ. ಸಿನಿಮಾಗಿನ ತೋರಿಸ್ತೀಯೋ ಇಲ್ಲೋ ಅಂತ. ಇನ್ನೊಂದು ಕಡೆ ಮಹಾದೇವ ಕಾವ್ಯಂಗೆ ಸ್ವೀಟ್ ಕೊಡಿಸ್ಲೇಬೇಕು ಅಂತ ಹೇಳಿಬಿಟ್ಟು ಕಾಲೇಜ್ ಮುಂದೆ ಬರೆದಿರ್ತಾನೆ. ಆದರೆ ಗೇಟ್ ವಾಚ್ಮನು, ಇಲ್ಲ ಅವ್ರು ಯಾರೂ ಇಲ್ಲ, ಆಲ್ರೆಡಿ ಕಾಲೇಜ್ ಮುಗ್ದೋಯ್ತು, ಎಲ್ಲರೂ ಹೋದರು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಅದರೊಳಗಡೆ ಅಂತ ಒಬ್ಬ ಚೇರ್ಮನ್ ಕೂಡ ಬರ್ತಾರೆ. ಸರ್ ಒಂದು ನಿಮಿಷ ಅಂತ ಹೇಳ್ತಾರೆ. ಯಾರಪ್ಪ ನೀನು, ಬದುಕೋಕೆ ಇಷ್ಟ ಇಲ್ವಾ, ನನ್ನ ಕಾರಿಗೆ ಅಡ್ಡ ಬರ್ತಾ ಇದೆಯಾ ನೀನು ಅಂತ ಕೇಳ್ತಾರೆ. ಸರ್ ಅದು ಒಂದು ನಿಮಿಷ ನಾನು ಮಾತು ಕೇಳಿ, ನಾನು ಹೆಂಡ್ತಿ ತುಂಬ ಚೆನ್ನಾಗಿ ಓದಾಳೆ, ಅವಳು ದೊಡ್ಡ ಸೈಂಟಿಸ್ಟ್ ಆಗಬೇಕು ಅಂತಿದ್ದಾಳೆ, ದಯವಿಟ್ಟು ಒಂದು ಕಾಲೇಜಲ್ಲಿ ಅಡ್ಮಿಷನ್ ಕೊಡಿ. ಏನೋ ಅಡ್ಮಿಷನ್ ಇವತ್ತೇ ಲಾಸ್ಟ್ ಡೇಟ್ ಕಣಪ್ಪ, ಇಷ್ಟೊಂದು ಹೇಳ್ತಾ ಇದೆಯಾ ಅಡ್ಮಿಷನ್ಗೆ ಅಂತ, ಬೇಗ ಬರಬೇಕು ತಾನೆ. ಹೌದು ಸರ್ ಪ್ಲೀಸ್, ನನ್ನ ಹೆಂಡ್ತಿ ಗೋಲ್ಡ್ ಮೆಡಲಿಸ್ಟು, ನಾನು ಓದಿದ ಮೇಲೆ ಅವಳ ಆಸೆ ಕನಸುಗಳೆಲ್ಲ ನೀರಾಗಿದೆ, ದಯವಿಟ್ಟು ಅವಳ ಆಸೆ ಕನಸು ಈಡೇರಿಸಿ ಒಂದು ಅಡ್ಮಿಷನ್ ಕೊಡಿ ಅಂತ ಹೇಳ್ತಾರೆ. ಇಲ್ಲ ಕಣಪ್ಪ, ಮ್ಯಾನೇಜ್ಮೆಂಟ್ ಎಲ್ಲ ಕೋಟಗಳು ಕೂಡ ಮುಗ್ದೋಗಿದೆ, ನೀನು ಅವಾಗಲೇ ಬರಬೇಕಿತ್ತು, ಗೋಲ್ಡ್ ಮೆಡಲಿಸ್ಟ್ ಅಂತೀಯ, ಇಷ್ಟೊತ್ತವರೆಗೂ ಯಾಕೆ ವೆಯ್ಟ್ ಮಾಡಿದೆ, ನಿಂಗೆ ಅಷ್ಟು ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಅಯ್ಯೋ ಏನೂ ಗೊತ್ತಾಗಿಲ್ಲ ಸರ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನನಗೊಂದು ಸೀಟ್ ಬೇಕು ನನ್ನ ಹೆಂಡ್ತಿ ಕಾವ್ಯಗೆ ಅಂತ ಹೇಳ್ತಾರೆ. ಇಲ್ಲಪ್ಪ ಹಾಗಲ್ಲ, ಬೆಳಗ್ಗೆ ಬಾ ನೋಡೋಣ, ಒಂದು ಮ್ಯಾನೇಜ್ಮೆಂಟ್ ಕೋಟ ಇದ್ದರೆ ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲ ಸರ್ ಹೇಗಾದರೂ ಮಾಡಿ ಈಗಲೇ ನಮಗೆ ಕೊಡಿ, ಅಡ್ಮಿಷನ್ ಮಾಡಿ ಅಂತ ಹೇಳ್ತಾರೆ. ಆಗಲ್ಲ ಹೋಗಪ್ಪ, ನನಗೆ ಕೆಲಸ ಇದೆ, ನನ್ನ ಕಾರಿಗೆ ಅಡ್ಡ ಬಂದು ನನ್ನ ಸಮಯ ವೇಸ್ಟ್ ಮಾಡಬೇಡ, ನೋಡೋಣ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಸರ್ ನೀವು ಇಲ್ಲಿಂದ ಬರೋವರೆಗೂ ಕೂಡ ನಾನು ಇಲ್ಲೇ ಇರ್ತೀನಿ ಸರ್, ನನ್ನ ಹೆಂಡ್ತಿ ಅಡ್ಮಿಷನ್ ಆಗೋವರೆಗೂ, ನಮ್ಮ ಹೆಂಡ್ತಿಗೆ ಒಂದು ಅಡ್ಮಿಷನ್ಸ್ ಕೊಡೋವರೆಗೂ ನಾನು ಇಲ್ಲಿಂದ ಜಾಗನ ಕದಲಲ್ಲ ಅಂತ ಹೇಳ್ತಾರೆ. ಏನಾದರೂ ಮಾಡ್ಕೊಪ್ಪ, ಅಡ್ಮಿಷನ್ಸ್ ಎಲ್ಲ ಖಾಲಿ ಆಗಿದೆ, ಇವಾಗ ಬಂದು ಅಡ್ಮಿಷನ್ ಕೊಡಿ ಅಂದರೆ ನಾವು ಎಲ್ಲಿಂದ ಕೊಡೋಕ್ಕಾಗುತ್ತೆ, ಮುಂದಿನ ವರ್ಷ ನೋಡೋಣ ಬರೋಗು ಅಂತ ಹೇಳ್ತಾರೆ. ಬೇಡ ಸರ್ ಮುಂದಿನ ವರ್ಷ, ಈಗ ಆಲ್ರೆಡಿ 1 ವರ್ಷ ಮುಗ್ದೋಗಿದೆ, ಮತ್ತೆ ಇನ್ನೊಂದು ವರ್ಷ ಅಂದರೆ ತುಂಬ ವರ್ಷ ಆಗುತ್ತೆ, ಅವಳು ಓದೋದನ್ನೇ ನಿಲ್ಲಿಸ್ಬಿಡ್ತಾಳೆ, ದಯವಿಟ್ಟು ಕೊಡಿ ಅಂತ ಕೇಳಿದಾಗ ಅವರು ಕೇಳೋದೇ ಇಲ್ಲ, ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಆಗ ಮಹಾದೇವ, ಇಲ್ಲ ನಾನು ಇಲ್ಲಿಂದ ಯಾವುದೇ ಕಾರಣಕ್ಕೂ ಕದಲಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಕಾವ್ಯಗೆ ಒಂದು ಕಾಲ್ ಕೂಡ ಬರುತ್ತೆ ಅವಳ ಫ್ರೆಂಡಿಂದ. ಹಾಯ್ ಕಾವ್ಯ, ಹೇಗಿದೆಯಾ, ಚೆನ್ನಾಗಿದೆಯಾ, ನಮ್ಮ ಅಕ್ಕನ ಮಗಂದು ನಾಮಕರಣ ಇದೆ, ಸೊ ಎಲ್ಲರೂ ಫ್ಯಾಮಿಲಿ ಎಲ್ಲ ಬರಬೇಕು ಅಂತ ಹೇಳ್ತಾರೆ. ಹೌದಾ, ಮಕ್ಕಳಾಯ್ತಾ ಆಗಲೇ ಅಂತ ಹೇಳ್ತಾರೆ. ಹೌದು, ಆದಷ್ಟು ಬೇಗ ಮಕ್ಕಳು ಮಾಡ್ಕೊಂಡಿದ್ದಾರೆ, ಅವಳಿಗೆ ಅದೇ ಪ್ರಪಂಚ ಆಗಿದೆ, ನಮ್ಮ ಅಕ್ಕನಿಗೆ ಮಗು ಬಂದಮೇಲೆ ಹೊಸ ಲೈಫ್ನ ಲೀಡ್ ಮಾಡ್ತಿದ್ದೀನಿ ಅಂತ ಹೇಳಿದ್ಲು ಅಂತ ಹೇಳ್ತಾರೆ. ಹೌದಾ, ಸೊ ನೈಸ್ ಅಂತ ಹೇಳ್ತಾಳೆ ಕಾವ್ಯ. ಅದಕ್ಕೆ ಕೇಳ್ತಾರೆ, ನಿನಗೆ ಮಕ್ಕಳು ಮರಿ ಏನೂ ಇಲ್ವಾ ಅಂತ ಕೇಳ್ತಾರೆ. ಇಲ್ಲ ಅದೇನೂ ಇಲ್ಲ, ನಾನು ಓದಿನ ಕಡೆ ಗಮನ ಕೊಡ್ತಾಯಿದ್ದೀನಿ, ನಾನು ಓದಬೇಕು ಚೆನ್ನಾಗಿ ಅಂತ ಹೇಳ್ತಾರೆ. ಓಕೆ ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ ಅಂತ
ಹೇಳ್ತಾಳೆ, ನಾನು ಏನಿದ್ರು ನನ್ನ ಆಸೆ ಕನಸುಗಳನ್ನ ಗುರಿ ಮುಟ್ಟಬೇಕು ಅಂತ ಹೇಳ್ತಾರೆ. ಆದರೆ ಕಾವ್ಯಗೆ ಮಾತ್ರ ಮಹಾದೇವ ಅಂದಿದ್ದಂತಹ ಮಾತುಗಳೇ ನೆನಪು ಬರ್ತಿರುತ್ತೆ. ಯಾಕೆ ಹಿಂಗೆ ಅಂದ ಮಹಾದೇವ, ಅಡುಗೆಗೆ ಮಾತ್ರ ಸೀಮಿತ, ನೀನು ಯಾವ ಸೈಂಟಿಸ್ಟು ಬೇಡ ಏನು ಬೇಡ, ಮನೆ ನೋಡ್ಕೊಂಡು ಜವಾಬ್ದಾರಿ ನೋಡ್ಕೊಂಡು ಇರು ಅಂತ ಎಲ್ಲ ಬೈದಿರ್ತಾನೆ. ಅದನ್ನ ನೆನೆಸ್ಕೊತಿರ್ತಾಳೆ. ಇನ್ನೊಂದು ಕಡೆ ಆ ಒಂದು ಫೈಲ್ನ ಇಟ್ಕೊಂಡು ನೋಡ್ತಾ, ಇದು ನಾನು ಬರೀ ಕನಸಲ್ಲ, ನನ್ನ ಗುರಿ ಮಹಾದೇವ, ನಾನು ಇದನ್ನು ಎಷ್ಟು ಕಷ್ಟಪಟ್ಟು ರೆಡಿ ಮಾಡಿದ್ದೀನಿ ಗೊತ್ತಾ, ಯಾವುದೇ ಕಾರಣಕ್ಕೂ ಕೂಡ ನಾನು ಇದನ್ನು ಲಾಸ್ ಆಗೋಕ್ಕೆ ಬಿಡಲ್ಲ, ಮೂಲೆಗೆ ಎಸೆಯೋಕ್ಕೆ ನಾನು ಬಿಡಲ್ಲ ಅಂತ ಚಾಲೆಂಜ್ ಮಾಡ್ತಿರ್ತಾಳೆ. ಇನ್ನೊಂದು ಕಡೆ ರಾಮ್ ಮತ್ತು ಪ್ರೇಮ ಇಬ್ಬರು ಕೂಡ ಹೊರಗಡೆ ಬಂದು, ಪ್ರೇಮ ನಿಂಗೆ ಈಗ ಖುಷಿ ಆಯಿತಾ, ನಾನು ನನ್ನ ಆಸೆ ಕನಸುಗಳು ತುಂಬ ಇತ್ತು, ಈ ಥರ ಒಂದು ರೋಡಲ್ಲಿ ನೀನು ನಿಲ್ಲಿಸ್ಬಿಟ್ಟು ಐ ಲವ್ ಯು ಅಂತ ಜೋರಾಗಿ ಹೇಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಆಸೆ ಇವತ್ತು ಈಡೇರ್ತು ಅಂತ ಹೇಳ್ತಾರೆ. ಅಯ್ಯೋ ನಿನ್ನ ಆಸೆ ಈಡೇರಿಸ್ಕೊಳ್ಳೋಕ್ಕೆ ನಾ ಈ ಥರ ಮಾಡಿದ್ಯಾ, ಅಯ್ಯೋ ನನ್ನ ಬಕೆಟ್ ಲಿಸ್ಟಲ್ಲಿ ತುಂಬ ಲಿಸ್ಟ್ ಇದೆ, ಅಯ್ಯೋ ಇನ್ನೂ ಏನೇನಮ್ಮ, ನೀನು ಹೇಳ್ದಂಗೆ ಕೇಳ್ತಾ ಇದ್ದೀನಲ್ಲ, ಬಂದಂಗೆ ಹೋದಂಗೆ ಎಲ್ಲವ ಅಂತ ಕೇಳ್ತಾರೆ. ಇನ್ನೂ ಸಾಲದು ರಾಮ್, ನನ್ನ ಆಸೆ ಕನಸುಗಳು ತುಂಬ ಇದೆ ಅಂತ ಹೇಳ್ತಾರೆ. ರಾಮ್ ಅಲ್ಲಿ ಪಾನಿಪುರಿ ಮಾಡ್ತಿದ್ದಾರೆ, ಅಲ್ಲಿಗೆ ಹೋಗೋಣ ತಿನ್ನೋಣ ಹೇಳ್ತಾರೆ. ಬೇಡಪ್ಪ, ನನಗೆ ಹುಷಾರಿಲ್ದಂಗಾದರೆ ಆಮೇಲೆ ಅಷ್ಟೇ, ನಾನು ಡಾಕ್ಟ್ರ್ ಕಣೆ ಅಂತ ಹೇಳ್ತಾರೆ. ಈಗ ಬರ್ತೀಯ ಇಲ್ವಾ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಚಾಲೆಂಜ್ ಮಾಡಿ ಕರ್ಕೊಂಡು ಹೋಗ್ತಾಳೆ. ಇನ್ನೊಂದು ಕಡೆ ದಾಮಿನಿ ಮನೆ ಕೆಲಸನ ಮಾಡಿಸಿರ್ತಾರೆ ಕಲ್ಯಾಣಿ ಮನೇಲಿ. ಆಗ ಕಲ್ಯಾಣಿ, ಅಯ್ಯೋ ಏನು ದಾಮಿನಿ ಇದು ಕೆಲಸ ಮಾಡ್ತಿದ್ಯಾ ನೀನು, ಬಿಡು ನಿನ್ಗೆ ಹುಷಾರಿಲ್ಲ, ನಾನು ಸುಮ್ಮನೆ ಕೂರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಪರವಾಗಿಲ್ಲ, ಫಸ್ಟು ಆರೋಗ್ಯ ಮುಖ್ಯ ಅಲ್ವಾ ಅಂತ ಹೇಳ್ತಾರೆ. ಈಗ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ ಕಲ್ಯಾಣಿ ಅಮ್ಮ ಅಂತ ಹೇಳ್ತಾರೆ. ಏನು ನೀವು ಎಲ್ಲರೂ ಇಷ್ಟು ದೊಡ್ಡ ಮನೆ ಚೆನ್ನಾಗಿದೆ, ಆದರೆ ನಿಮ್ಮ ಮನೆಯವರೇ ಕಾಣಿಸ್ತಿಲ್ಲ, ಅವರೊಬ್ಬ ಮೋಸ್ಕರ ನಮ್ಮೆಲ್ರಿಗೂ ಕೂಡ ಮೋಸ ಮಾಡಿ ಚಿಕ್ಕ ವಯಸ್ಸಲ್ಲೇ ನನ್ನ ಮಕ್ಕಳನ್ನ ಅನಾಥರಾಗಿ ಬಿಟ್ಟೋದ್ರು, ಹಾಗಾಗಿ ಅವ್ರ ಫೋಟೋಗೂ ಕೂಡ ನಮ್ಮ ಮನೇಲಿ ಜಾಗ ಇಲ್ಲಮ್ಮ ಅಂತ ಹೇಳ್ತಾರೆ. ಹೌದಾ, ಸಾರಿ, ನಾನು ಕೇಳಬಾರ್ದಿತ್ತು, ನಿಮಗೆ ಕೇಳಿ ಬೇಜಾರು ಮಾಡಿದೆ ಅಂತ ಕೇಳ್ತಾರೆ. ಪರವಾಗಿಲ್ಲ, ಮೋಸ ಮಾಡಿ ಓದೋನ ಬಗ್ಗೆ ನೆನೆಸ್ಕೊಂಡ್ರೇನು ಬಿಟ್ರೇನು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರ ಫೋಟೋಗೂ ಕೂಡ ನಮ್ಮ ಮನೇಲಿ ಜಾಗ ಕೊಟ್ಟಿಲ್ಲ, ಅವ್ರ ಮನಸ್ಸಲ್ಲೂ ಕೂಡ ನಾವು ಜಾಗ ಕೊಟ್ಟಿಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟು ಕಲ್ಯಾಣಿ ಬೇಜಾರು ಮಾಡ್ಕೊಂಡು ಹೋಗ್ತಾಳೆ. ಆಗ ದಾಮಿನಿ ಎಲ್ಲೆಲ್ಲೋ ಕೇಳಿದ್ನಲ್ಲ ಬೇಜಾರು ಮಾಡಿಕೊಂಡು ಅಂತ ನಿಂತಿರ್ತಾಳೆ. ಇನ್ನೊಂದು ಕಡೆ ರಾಮ್ ಮತ್ತು ಪ್ರೇಮ ಇಬ್ಬರು ಕೂಡ ಪಾನಿಪುರಿ ಚಾಲೆಂಜ್ನ ಹಾಕಿರ್ತಾರೆ. ಪಾನಿಪುರಿ ಹತ್ರಕ್ಕೆ ಬಂದು ತುಂಬ ಸ್ಪೈಸಿ ಆಗಿರೋ ಪಾನಿಪುರಿ ಕೊಡಿ ಅಂತ ಹೇಳ್ತಾರೆ. ಆಗ ರಾಮ್, ಖಾರ ಕಣೆ ನನಗೆ ಬೇಡ ಅಂತ ಹೇಳ್ತಾರೆ. ಸರಿ ಆಯಿತು, ಈ ಪಂದ್ಯದಲ್ಲಿ ನೀನು ಗೆದ್ರೆ ನೀನು ಹೇಳ್ದಂಗೆ ನಾನು ಕೇಳ್ತೀನಿ, ನಾನು ಗೆದ್ರೆ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಹೇಳ್ತಾರೆ. ಚಾಲೆಂಜಾ ಅಂತ ಹೇಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ರಾಮ್, ಆಯಿತು ನಾನು ಚಾಲೆಂಜಲ್ಲಿ ಗೆಲ್ತೀನಿ ಅಂತ ಹೇಳಿಬಿಟ್ಟು ಪಾನಿಪುರಿನ ಹಾಕಿಸ್ಕೊತಾರೆ. ಆಗ ಫುಲ್ಲು ಖಾರ ಹಾಕೋಣ ಅಂತ ಹೇಳ್ತಾರೆ. ಬೇಕು ಅಂತಲೇ ರಾಮ್ಗೆ ಖಾರ ಅಂದರೆ ತಿನ್ನೋಕ್ಕಾಗಲ್ಲ, ಹಾಗಾಗಿ ತುಂಬ ಖಾರನೇ ಹಾಕುವೆ ಅಂತ ಹೇಳಿಬಿಟ್ಟು ಖಾರ ಹಾಕಿಸ್ತಾಳೆ. ಆಗ ರಾಮ್ ತಿಂತ ಏನಿದು ಇಷ್ಟೊಂದು ಖಾರ ಇದೆ, ಒಳ್ಳೆ ಖಾರದ ಉಂಡೆನೇ ಕಳಿಸ್ದಂಗಿದೆ, ಅಪ್ಪ ದೇವ್ರೆ ಹೇಗೆ ತಿನ್ನೋದು ಇದನ್ನು ಅಂತ ಅಂತಿರ್ತಾರೆ. ಮತ್ತು ಏನು ಚಾಲೆಂಜಲ್ಲಿ ಸೋಲ್ತೀಯಾ ಅಂತ ಹೇಳ್ತಾರೆ. ಇಲ್ಲ ನಾನು ಚಾಲೆಂಜಲ್ಲಿ ಗೆಲ್ತೀನಿ, ನೀನು ಪರವಾಗಿ ನಾನು ಹೇಳ್ದಂಗೆ ನೀನು ಕೇಳಲೇಬೇಕು. ಸರಿ ಆಯಿತು ಮತ್ತೆ ತಿನ್ನು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ತಿನ್ನೋಕ್ಕೆ ಅಂತ ಶುರು ಮಾಡ್ತಾರೆ. ಇನ್ನೊಂದು ಕಡೆ ಮಹಾದೇವ ಕಾಲೇಜ್ ಮುಂದೆ ಕೂತ್ಕೊಂಡು ಸೀಟ್ಗೋಸ್ಕರ ಕಾಯ್ತಾ ಇರ್ತಾನೆ. ಹಾಗಾಗಿ ಆ ಗೇಟ್ ವಾಚ್ಮನ್, ಅಣ್ಣ ತುಂಬ ಬಿಸಿಲಿದೆ ಬನ್ನಿ ಈ ಕಡೆ ಅಂತ ಹೇಳ್ತಾರೆ. ಪರವಾಗಿಲ್ಲ, ನನ್ನ ಮನಸ್ಸಲ್ಲೇ ಬೆಂಕಿ ಜ್ವಾಲೆ ಅನ್ನೋದೇ ಉರಿತಾ ಇದೆ, ಇದು ಯಾವ ಬಿಸಿಲು ಬಿಡೋಣ ಅಂತ ಹೇಳ್ಬಿಟ್ಟು ಕೂಡ್ತಾರೆ. ನನ್ನ ಹೆಂಡ್ತಿ ಕಾವ್ಯಗೆ ಸೀಟ್ ಸಿಗೋವರೆಗೂ ಅವಳು ಓದಬೇಕು, ಅದಕ್ಕೋಸ್ಕರ ನಾನು ಇಲ್ಲಿ ಕೂತಿದ್ದೀನಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಕಾವ್ಯ ಕೂಡ ಕಾಲ್ ಮಾಡ್ತಾರೆ. ಮಹಾದೇವ ಎಲ್ಲಿದೆಯಾ ನೀನು, ಬೆಳಗ್ಗೆಯಿಂದ ಮನೆಗೆ ಬಂದಿಲ್ಲ, ಯಾಕೆ ಈಗ ಮಾತಾಡಿದೆ, ಏನು ಕಾವ್ಯ ನಿಂದು ಕ್ವಾಟ್ಲೆ ಅಂತ ಕೇಳ್ತಾರೆ. ಮತ್ತು ಹಾಗೆಲ್ಲ ಮಾತಾಡೋದಲ್ಲ, ಮದುವೆ ಆಗಿ ಇಷ್ಟು ದಿವಸದಿಂದ ನನ್ನ ಸ್ವಲ್ಪನೂ ನೋವಾಗ್ದಂಗೆ ನೋಡ್ಕೊಂಡಿದ್ದೆ, ಇವಾಗ ಯಾಕೆ ಈಗ ರೋಡಾಗಿ ಬಿಹೇವ್ ಮಾಡ್ತಿದ್ಯಾ, ಈಗ ನಾನು ಓದಿನ ಬಗ್ಗೆ ಅಷ್ಟು ಅಸಡ್ಡೆಯಾಗಿ ಮಾತಾಡ್ತಿದ್ಯಲ್ಲ ಅಂತ ಹೇಳ್ತಾರೆ. ಅಯ್ಯೋ ಅದೇನವೇ, ನೀನು ಓದ್ಕೊಂಡು ದಬಾಕದು ಏನಿದೆ ಆಯಿತಾ, ನೀನೀಗ ಏನು ದೊಡ್ಡ ಸೈಂಟಿಸ್ಟ್ ಆಗ್ಬಿಡ್ತೀಯಾ, ಓದ್ಬಿಡ್ತೀಯಾ, ಅದೇನು ಮನೇಲಿ ಕೆಲಸ ಮಾಡಿಕೊಂಡು ಆರಾಮಾಗಿರೋ, ಏನೋ ಈ ಮಾತು ನೀನು ನನಗೆ ಹೇಳ್ತೀಯಾ, ಮತ್ತು ಇವಾಗ ನೀನು ಓದಬೇಕು ಅಂದರೆ ನೀನು ನಾನು ಬಿಟ್ಟು ಹೋಗ್ಕಾಯ್ತದ, ನೀನು ನನ್ನ ಬಿಟ್ಟಿರೋಕ್ಕಾಗುತ್ತಾ, ಇಲ್ಲ ತಾನೇ, ಅಮ್ಮನ ಒಪ್ಪಿಸ್ತೀಯಾ, ನಿಮ್ಮ ಅಪ್ಪನ ಒಪ್ಪಿಸ್ತೀಯಾ, ಯಾರನ್ನೂ ಒಪ್ಸೋಕ್ಕಾಗಲ್ಲ, ಎಲ್ಲರನ್ನೂ ಬಿಟ್ಟು ಹೋಗ್ಬೇಕಾಗುತ್ತೆ ಓದೋಕ್ಕೆ, ನಿಮಗೆಲ್ಲ ಆಗುತ್ತಾ, ಹೌದು ಹಾಗೇ ಆಗುತ್ತೆ, ನೀನು ಎಷ್ಟು ನನ್ನ ಕೆರಳಿಸ್ತೀಯೋ ಅಷ್ಟು ನಾನು ಓದ್ತೀನಿ, ನಾನು ಏನು ಅಂತ ನಿನಗೆ ತೋರಿಸ್ತೀನಿ ಆಯಿತಾ. ಈ ಕಾವ್ಯ ಅಡುಗೆ ಮನೆಗೆ ಮಾತ್ರ ಸೀಮಿತ ಅಲ್ಲ ಆಯಿತಾ, ನಾನು ಸೈಂಟಿಸ್ಟಾಗಿ ನಿಮ್ಗೆಲ್ರಿಗೂ ಕೂಡ ತೋರಿಸ್ತೀನಿ, ಅದು ಹೇಗೆ ನೀನು ನನ್ನನ್ನು ತಡಿತೀಯೋ ಓದೋದನ್ನು ತಡಿ ಅಂತ ಹೇಳ್ತಾರೆ. ಹೌದಾ, ಓದ್ತೀಯಾ, ಓದು ನೋಡೋಣ, ಅದೇಗೆ ಓದ್ತೀಯೋ, ಎಲ್ಲರನ್ನೂ ಅದು ಹೇಗೆ ಒಪ್ಪಿಸು ನೋಡೋಣ ಅಂತ ಹೇಳ್ತೀನಿ, ಒಪ್ಪಿಸ್ತೀನಿ, ನನ್ನ ಗುರಿ ಉದ್ದೇಶನ ನಾನು ಸಾಧಿಸ್ಕೋತೀನಿ ಅಂತ ಹೇಳಿ ಸವಾಲು ಹಾಕ್ಬಿಟ್ಟು ಫೋನ್ ಇಡ್ತಾಳೆ. ಆಗ ಮಹಾದೇವ, ಇದೇ ನನಗೂ ಬೇಕಿದ್ದು ಕಾವ್ಯ, ನಾನು ನಿನ್ನನ್ನು ರೊಚ್ಚಿದಷ್ಟು ನೀನು ಆಸೆ ಕನಸುಗಳತ್ತ ಗುರಿ ಮುಡ್ತೀಯ, ನಾನು ನಿನ್ನಿಂದ ದೂರ ಆದರೂ ಪರವಾಗಿಲ್ಲ, ನೀನು ನಿನ್ನ ಗುರಿನ ಈಡೇರಿಸ್ಕೋಬೇಕು ಅಂತ.